ಈಗ ಬಿಜೆಪಿ ಕಡೆ ಹೋಗ್ತಾ ಇದ್ದಾರೆ ಸರ್. ಬಿಜೆಪಿ ಬಹುತೇಕವಾಗಿ ಈಗ ಸೇರ್ಪಡೆ ಆಗ್ತಾ ಇದೆ ಸರ್. ಯಾವಾಗ? ಈಗ ಡೆಲ್ಲಿಲಿ ಇವತ್ತಾ? ಈಗ ಈ ಕ್ಷಣ ಬಿಜೆಪಿ ಆಫೀಸಲ್ಲಿ ಇದ್ದಾರೆ ಸರ್. ಬಿಜೆಪಿ ಆಫೀಸಲ್ಲೇ ಇದ್ದಾರೆ, ಈಗ ಸೇರ್ಪಡೆ ಆಗ್ತದೆ. ನನಗೆ ಅದು ಗೊತ್ತಿಲ್ಲದಿರೋ ಮಾಹಿತಿ. ಅಮಿತ್ ಶಾ ಭೇಟಿ ಬಹುಶಃ ಗೃಹ ಸಚಿವರು ಭೇಟಿ ಮಾಡಿರೋದಕ್ಕೆ ಬೇರೆ ಯಾವುದಾದ್ರೂ ರಾಜ್ಯದ ಇಶ್ಯೂನೋ ಅಥವಾ ಅವರ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆನೋ ಅಥವಾ ಮಾಜಿ ಮುಖ್ಯಮಂತ್ರಿಗಳು ಒಂದು ಪಕ್ಷದ ಅಧ್ಯಕ್ಷರಾಗಿದ್ದರು ಹೋಗಿರ್ಬೋದು. ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದಮೇಲೆ ಅದೇ ಬೈ ಚಾನ್ಸ್ ಸ್ಟಾರ್ಟ್ ಆಗಿದ್ರೆ ಸೇರ್ಪಡೆ ಆಗಿದೆ ಸರ್. ಆಗಿದ್ರೆ ಇದೊಂದು ವಿಪರ್ಯಾಸ, ನಮಗೇನು ಲಾಸ್ ಇಲ್ಲ. ಈಗ ಅವರಾಗ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಅಲ್ಲಿ ನನಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋ ಇದನ್ನು ಇಟ್ಕೊಂಡು ಇಲ್ಲಿಗೆ ಬಂದಿದ್ದರು. ಈಗ ವಾಪಸ್ ಹೋಗಿದ್ದಾರೆ ಅಂತ ಅಂದರೆ ನನಗೆ ಅಧಿಕೃತ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾನು ಅದು ಹೇಳೋದು ಚೆನ್ನಾಗಿರಲ್ಲ. ಆದರೆ ನೀವು ಹೇಳ್ತಾ ಇದ್ದೀರಾ ಅಂತ ವಿಶ್ವಾಸದ ಮೇಲೆ, ನಂಬಿಕೆ ಮೇಲೆ ನಾನು ಮಾತನಾಡಬೇಕು. ಬಟ್ ಇದೊಂದು ವಿಪರ್ಯಾಸ ಅಷ್ಟೇ. ಅವರಂಥ ಒಂದು ಸ್ಟೇಟಸ್ ಇರ್ತಕ್ಕಂಥವರು ಬೆಳಗ್ಗೆ ಇಲ್ಲಿ ಸಾಯಂಕಾಲ ಅಲ್ಲಿ ಹೋದರೆ ಜನರ ಮುಂದೆ ಅಭಾಸ ಆಗುತ್ತೆ ಅಷ್ಟೇ. ನಮಗೇನದು, ನನಗೆ ಮೈನಸ್ಸು ಅವ್ರಿಗೆ ಪ್ಲಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ವೈಯಕ್ತಿಕವಾಗಿ ಜಗದೀಶ್ ಶೆಟ್ಟರ್ಗೆ ಮುಜುಗರ ಆಗಬೇಕು ಅಷ್ಟೇ. ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ. ಈಗ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಆಗಲ್ಲ ಅನ್ನೋದು ಚುನಾವಣೆಯಲ್ಲಿ ನೋಡಿದಿರಲ್ಲ ಸರ್. ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಇಲ್ವಾ ಅಂತ ಸರ್ ಶೆಟ್ಟರ್? ಅದೇ ಈ ಚುನಾವಣೆ 2023 ಚುನಾವಣೆ ಫಲಿತಾಂಶ ನೋಡಿದ್ಮೇಲೆ ಇನ್ನೇನು ಮಾತಾಡ್ತೀರಾ? ಅನುಕೂಲ ಆಗುತ್ತೆ ಅನನುಕೂಲ ಆಗುತ್ತೆ ಅಂತ. ಸೊ ಅನುಕೂಲ ಆಗೋದಾದ್ರೆ ಅವರೇ ಗೆಲ್ಬೇಕಾಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.